ವಚನಕಾರ ಶಾಂತರಸರ ಒಂದು ವಚನ. ಊರೊಳಗಣ ಅರಳಿಯ ಮರದಲ್ಲಿ ಮೂರು ವರ್ಣದ ಗಿಣಿ ಮುರಿಯನಿಕ್ಕಿತ್ತು. ರಟ್ಟೆ ಬಲಿದು ಹಾರಲಾರದು, ಕೊಕ್ಕು ಬಲಿದು ಕೆಂಪಾಗದು, ಬಾಯಿ ಬಲಿದು ಹಣ್ಣ ಮೇಲಲಾರದು. ಅದ ಓದಿಸುವರಿಗೆ ಅಸಾಧ್ಯ, ಅಲೇಖನಾದ ಶೂನ್ಯ ಇದರ ಹೊಲಬ ಕೇಳಿ ಹರೆಂದು ಕಲ್ಲಿನೊಳಗಾದ. ಶಾಂತರಸರು ಕಲ್ಯಾಣದಲ್ಲಿ ಶರಣರ ವಚನಗಳನ್ನು ಬರೆದುಕೊಳ್ಳುವ ಮತ್ತು ಅವುಗಳನ್ನು ಸಂರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ತಿದಂಥವರು. ಹಾಗಾಗಿ ಇವರು ಅಲೇಖವಾದ ಶೂನ್ಯ ಕಲ್ಲಿನೊಳಗಾದ ಅನ್ನುವಂತಹ ಅಂಕಿತ ನಾಮದಲ್ಲಿ ತಾವು ಕೂಡ ಅನೇಕ ವಚನಗಳನ್ನು ಬರೆದಿರುತ್ತಾರೆ. ಇವರ ಈ ವಚನದಲ್ಲಿ ರೂಪಕಗಳನ್ನು ಬಳಸಿಕೊಳ್ಳುವ ಮೂಲಕ ಶರಣ ಚಿಂತನೆಯ ಮಾರ್ಗದಲ್ಲಿ ಸಾಗಬೇಕಾದ್ರೆ ಅರಿವಿಲ್ಲದವರಿಗೆ ಕಲಿಸುವುದು ಹೇಗೆ ಎನ್ನುವಂತಹ ತತ್ವವನ್ನು ಚರ್ಚಿಸ್ತಾರೆ. ಇಲ್ಲಿ ಬಳಕೆಯಾಗಿರತಕ್ಕಂತಹ ಮೂರು ವರ್ಣದ ಗಿಳಿ ಅಥವಾ ಗಿಣಿ ಅಂದರೆ ಲಿಂಗ ಜಂಗಮ ದಾಸೋಹ ಎಂಬ ಚಿಂತನೆಗಳಿಂದ ಹುಟ್ಟಿದಂತಹ ಒಂದು ಮಗು. ಇದು ಬೆಳೆಯುತ್ತಾ ಅದಕ್ಕೆ ಶಿವತತ್ವವನ್ನು ಕಲಿಸೋದು ಶರಣನಾದವನ ಒಂದು ಜವಾಬ್ದಾರಿ. ಆದರೆ ಈ ಮೂರು ವರ್ಣದ ಗಿಳಿಯ ಮರಿ ಏನಾಗಿದೆ ಅಂತಂದರೆ ರಟ್ಟೆ ಬಲಿದು ಹಾರುವುದನ್ನು ಕೂಡ ಅದು ಕಲಿಯಲಿಲ್ಲ. ಕೊಕ್ಕು ಕೂಡ ಕೆಂಪಡರಿ ಗಟ್ಟಿಯಾಗಲು ಕೂಡ ಆಗಲಿಲ್ಲ ಅಂತೇಳಿ. ಬಾಯಿ ಕೂಡ ಒಂದು ಹಣ್ಣನ್ನು ತಿನ್ನುವಷ್ಟು ಶಕ್ತಿಯನ್ನು ಪಡ್ಕೊಂಡಿಲ್ಲ. ಹೀಗಿರುವಾಗ ಆ ಗಿಳಿಗೆ ತಾಯಿ ಹಕ್ಕಿ ಗುಟುಕನ್ನು ಕೊಟ್ಟು ಅದಕ್ಕೆ ತಿವಿದು ಹಾರುವಂತೆ ಕಲಿಸುವಂತಹ ಬಗೆ ಹೇಗೆ ತಾನೇ ಸಾಧ್ಯ? ಅಂದರೆ ಅಂದಿನ ಶರಣರಿಗೂ ಕೂಡ ಇದೇ ರೀತಿಯ ಒಂದು ಸವಾಲು ಇತ್ತು ಅನ್ನುವಂಥದ್ದನ್ನು ನಾವು ಅರ್ಥೈಸ್ಬೋದು. 12ನೇ ಶತಮಾನವು ಒಂದು ಕಡೆ ಜೈನ ಧರ್ಮದ ಕಟ್ಟುನಿಟ್ಟಿನ ಆಚರಣೆಗಳನ್ನು, ಮತ್ತೊಂದೆಡೆ ವೈದಿಕರ ಪ್ರಾಬಲ್ಯಗಳ ನಡುವೆಯೂ ಕೂಡ ಶರಣರು ಶಿವತತ್ವವನ್ನು ಜನರಿಗೆ ಅರ್ಥೈಸುವುದು ಹೇಗೆ, ಏನೂ ಬಾರದ ಗಿಳಿಯನ್ನು ಸಾಕುವಂತೆ ಇವರಿಗೂ ಕೂಡ ಒಂದು ಶ್ರಮದಾಯಕವಾಗಿತ್ತು ಅಂತೇಳಿ. ಹಾಗಂತೇಳಿ ಬಿಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಶರಣತತ್ವವನ್ನು ಹಂಚದೆ ಬೇರೆ ಮಾರ್ಗವೂ ಕೂಡ ಇರಲಿಲ್ಲ. ಜನರಿಗೆ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಸಮಾನತೆಯ ಚಿಂತನೆಗಳು ಮೂಲೆಗುಂಪಾಗಿದ್ದಂತಹ ಈ ಹೊತ್ತಿನಲ್ಲಿ ಹೇಗಾದರೂ ಮಾಡಿ ಜನರಿಗೆ ತಿದ್ದಿ ತೀಡುವ ಮೂಲಕ ಕಲಿಸುವ ಹೊಣೆಯನ್ನು ಹೊತ್ತಂಥವರು ಶರಣರು ಅಂತೇಳಿ. ಹಾಗಾಗಿ ಅವರಾಡಿದಂತಹ, ಅವರ ಮುಂದೆ ಇದ್ದಂತಹ ಒಂದು ದೊಡ್ಡ ಜವಾಬ್ದಾರಿಯ ಕೈಂಕರ್ಯಗಳನ್ನು ಶಾಂತರಸರು ಎಷ್ಟೊಂದು ಸವಾಲಾಗಿತ್ತು ಅಂತೇಳಿ ಇಲ್ಲಿ ರೂಪಕಗಳ ಮೂಲಕ ತಮ್ಮ ಈ ಒಂದು ವಚನದಲ್ಲಿ ಅರ್ಥೈಸ್ತಾರೆ.